ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಾ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಲಾವಣ್ಯ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು 33 ವರ್ಷದ ನಂತರ ಊರಹಬ್ಬ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ನನ್ನ ಹಳೆ ವ್ಲಾಗ್ ನೋಡಿದರೆ 2 ಡೇಸ್ ಬ್ಯಾಕ್ದು. ಸೊ ಹೋಗಿದ್ವಿ. ಅವತ್ತು ಸಿಹಿ ಊಟ ಇತ್ತು, ಇವತ್ತು ಖಾರದ ಊಟ ಅಂದರೆ ನಾನ್ ವೆಜ್ ಇರುತ್ತೆ. ಅಮ್ಮ ಕಿಸಿ ಅಮ್ಮ ಕಿಸಿ ಟೈಮ್ ಆಯ್ತು ಬಾಮ ಕಿಸಿ ಅಂತ ಇದೀನಿ. ಹಾಯ್ ಗಾಯ್ಸ್, ಚಿಂಕು ಬಾಬೇಗ ಹಾಗೆ ಮೈಕಿಲ್ಲ ಇಲ್ಲಿ ನೋಡು ಕ್ಯಾಮ್ರಾ. ಹಾಯ್ ಮಾಡು, ರೈಟ್ ಹ್ಯಾಂಡಲ್ಲಿ ಹಾಯ್ ಮಾಡು, ಹಾಯ್ ಮಾಡಪ್ಪ. ಅವರೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬರ್ಸ್. ಹಾಯ್ ಮಾಡು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಹೇಳುವ ಚಲೋ ಚಲೋ ನಡಿ ನಡಿ ವಿಡಿಯೋ ಮಾಡೋಣ ಅಲ್ಲಿ. ತುಂಬ ಅಂದರೆ ತುಂಬ ಟ್ರಾಫಿಕ್ ಆಗಿಬಿಟ್ಟಿತ್ತು. ಅದು ಮೊದಲೇ ಸಿಂಗಲ್ ರೋಡ್ ಇತ್ತು, ಅದರಲ್ಲಿ ಅರ್ಧ ರೋಡು ಕಾರ್ ಪಾರ್ಕಿಂಗ್ ಆಗ್ಬಿಟ್ಟಿತ್ತು. ಇನ್ನು ಅರ್ಧ ರೋಡಲ್ಲಿ ಓಡಾಡಬೇಕಿತ್ತು. ಓಡಾಡೋಕ್ಕೆ ಜನಕ್ಕೂ ಸಹ ಜಾಗ ಇರಲಿಲ್ಲ, ಅಷ್ಟು ಟ್ರಾಫಿಕ್. ವೆಲ್ಕಮ್ ಟು ಲಾವಾ ಲೈಫ್ ಸ್ಟೈಲ್. ಬತ್ತವ್ರು ನಡಿ, ಅವ್ನು ಈ ಕಡೆ ಕರ್ಕೊಳ್ರಿ ಗಾಡಿ. ಇರೋ ಅವ್ನು ಮಾಡ್ತಾನೆ. ಸಾರಿಸಿ ಗುಡಿಸಿ ರಂಗೋಲೆ ಬಿಟ್ಟು ಸಂತೆಗೆ ಹೋಗೋ ದಾರಿ ಯಾವುದು ಯಾವುದು ಹಿಂಗೆ ಓಡೋಗ್ಬೇಕು, ಚಕ್ಕಲ್ ಗುಳಿ ಕೊಡಬೇಕು. ಹಂಗೆ ಹಿಡ್ಕೊಂಡು ಹೋದ, ನಾಯಿ ಹಿಡ್ಕೊಂಡು ಹೋದಂಗೆ. ಚಿಂಕು ಚಿಂಕು ನೋಡಿಲಿ, ಸ್ಟಾಪ್ ಆಯ್ತು ಗಾಡಿ. ಸ್ಟಾಪ್ ಆಯ್ತಾ? ಸಾಕಾ? ಎಲ್ಲಿ ಬಂದಿದ್ದೀರಾ ಸಾಹೇಬ್ರು? ಅಮ್ಮ ಆಫೀಸನ್ನು ಮಾತಾಡಬೇಕು. ಏಯ್, ಆಫೀಸ್ ವರ್ಕ್ ಏನಿತ್ತು ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಮೀಟಿಂಗ್ಸ್ ಎಲ್ಲ ಇತ್ತು, KT ಸೆಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಫಂಕ್ಷನ್ ಇತ್ತು, ನೀವು ನೋಡಿದ್ರಲ್ಲ ವ್ಲಾಗಲ್ಲಿ, ಹಾಗೆ ಅದು ಅಟೆಂಡ್ ಮಾಡಿ ಮೀಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಸರಿ ಈಗ ಆಫೀಸ್ಗೆ ಪಂಚ್ ಮಾಡಲೇಬೇಕಿತ್ತು 12 ಡೇಸ್ದು. ಸೊ ಹಾಗಾಗಿ ಬಂದ್ವಿ. ಲೇಟ್ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ನನ್ನ ಮಗ, ನಮ್ಮಪ್ಪ, ನನ್ನ ತಂಗಿ ಎಲ್ಲ ಜೊತೆಗೆ ಬಂದಿದ್ದಾರೆ. ಹಾಯ್ ಮಾಡಿ ಚಿಂಕು. ಹಾರ್ಟ್ ಮಾಡೋದು ಹೆಂಗೆ? ಹಾರ್ಟ್. ಓ ನಮಸ್ತೆ ನಮಸ್ತೆ, ಸರಿಯಾಗಿ ನಮಸ್ತೆ ಮಾಡೋ. ಸೊ ಎಸ್, ಮತ್ತು ಈಗ ಮನೆಗೆ ಹೋಗಿ ಸಿಗ್ತೀನಿ. ಏನು ಮಾಡ್ತಾಯಿದ್ದೀರಾ? ಏನು ಆಟ ಆಡ್ತಾ ಇದ್ದೀರಾ? ಎಪಿಲಿನ್ ಹಾಯ್ ಹಾಯ್ ಮಾಡು.
ಸ್ಲೋಲಿ ಬರ್ಬೇಕು ಚಿಕ್ಕು. ನೋಡು ಕರೆಕ್ಟಾಗಿ ಹಾಕೋ, ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ತಾರೆ. ಕಣ್ಣು ಕರೆಕ್ಟಾಗಿ ಹಾಕೋ. ಕಣ್ಣೆಲ್ಲಿದೆ? ವೆರಿ ಗುಡ್. ಸೂಪರ್. Awesome. Good work. Super friend. ನೋಡಿ guys, ಮಾಡಿದ್ದಾನೆ. ಚಿಂಕುಗೀಗ 3 ಇಯರ್ಸ್. ಸೊ ನಾನು ರೆಗ್ಯುಲರಾಗಿ ವೀಡಿಯೋಸಲ್ಲಿ ತೋರಿಸ್ತಿರ್ತೀನಿ ಅವ್ರಿಗೆ. ಡಿಫ್ರೆಂಟ್ ಲರ್ನಿಂಗ್ ಬೇಸ್ಡ್ ಆ್ಯಕ್ಟಿವಿಟೀಸ್ನ ಮಾಡಿಸ್ತಿರ್ತೀನಿ. ಸೊ ಅದರಲ್ಲಿ ಪಝಲ್ಸ್ ಆಗಿರ್ಬೋದು, ಕಲರಿಂಗ್, ಈ ಥರ ಲರ್ನಿಂಗ್ ಬೇಸ್ಡ್ ಆ್ಯಕ್ಟಿವಿಟೀಸ್ನ ಮಾಡಿಸ್ತಿರ್ತೀನಿ. ಸೊ ನೀವು ನನ್ನ ವೀಡಿಯೋಸಲ್ಲಿ ಟಾಡ್ಲರ್ಸ್ ಆ್ಯಕ್ಟಿವಿಟೀಸ್ನ ಸಹ ಚೆಕ್ ಮಾಡ್ಬೋದು, ಶಾರ್ಟ್ಸ್ ಮತ್ತು ಲಾಂಗ್ ವೀಡಿಯೋಸಲ್ಲಿ. ಅದಾದಮೇಲೆ ರೆಗ್ಯುಲರ್ ಹೌಸ್ ಹೋಲ್ಡ್ ವರ್ಕ್ ಇತ್ತು. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಅದಾದಮೇಲೆ ನಮ್ಮಮ್ಮ ಒಂದು ಗಿಫ್ಟು ಕೊಟ್ಟಿದ್ದಾರೆ, ಕಾಲು ಚೈನು. ಸೊ ನಾನು ಜಾಸ್ತಿ ದೊಡ್ಡದೆಲ್ಲ ಹಾಕಲ್ಲ ಅಂತೇಳಿ ಸಿಂಪಲ್ ಕಾಲು ಚೈನ್ ಸಾಕು ನನಗೆ. ಇನ್ನೂ ಸಣ್ಣ ಕೇಳಿದ್ದೆ. ಸೊ ಇಷ್ಟು ತಂದಿದ್ದಾರೆ. ತುಂಬ ಇಷ್ಟ ಆಯಿತು, ಖುಷಿನೂ ಆಯಿತು. ಹಾಗೆ ಆಮೇಲೆ ಊಟಕ್ಕೆ ಬಸ್ಸಾರು ಮಾಡೋಣ ಅಂತ ಹೇಳಿ ಅಮ್ಮ ಒಂದು ಕಡೆ ಸೊಪ್ಪು ಮತ್ತು ಬೇಳೆ ಎಲ್ಲ ಬೇಯಕ್ಕಿಟ್ಟಿದ್ರು. ಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಬೆಂದ್ಬಿಟ್ಟಿತ್ತು ಅಂತ ಹೇಳಿ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸ್ಕೊಂಡ್ವಿ. ಅದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಸೌಟಷ್ಟು ಏನು ಕಾಳು ಬೇಳೆ ಎಲ್ಲ ಹಾಕಿದ್ವಿ, ಅದನ್ನು ಹಾಕ್ಕೊಂಡು, ಆದಮೇಲೆ ತೆಂಗಿನಕಾಯಿ, 1 ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ಸ್ವಲ್ಪ ಮೆಣಸು, ಅದಾದಮೇಲೆ ಸಾಂಬಾರು ಪುಡಿ ಇಲ್ಲಿ 2-2.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡಿ, ಈ ಸ್ಪೂನಲ್ಲಿ 2.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಸಾರಿಗೆ ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಅದಾದಮೇಲೆ ಹುಳಿಗೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ, ಯಾಕಂದರೆ ಟೊಮೆಟೊನೂ ಹಾಕ್ಕೋತೀವಿ. ಇದನ್ನೆಲ್ಲ ಹುರಿದ್ಬಿಟ್ಟು ಬೇಕಾದರೆ ಹಾಕ್ಕೋಬೋದು, ಹಾಗೇನೂ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದಾದಮೇಲೆ 2 ಟೊಮೆಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಈರುಳ್ಳಿ ಅರ್ಧ ಕಟ್ ಮಾಡಿ, 1 ಬೆಳ್ಳುಳ್ಳಿ ಫುಲ್ಲು, ಹಾಗೆ ಸಿಪ್ಪೆ ಸಮೇತನೇ ಹಾಕ್ಕೋಬೋದು. ಇದನ್ನೆಲ್ಲ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಸಾರಿಗೆ. ಅದಾದಮೇಲೆ ನಾವು ಒಂದು ಪಾತ್ರೆಗೆ ಏನು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆನೇ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಅದೇ ಯೂಸ್ ಮಾಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. 2 ಸ್ಪೂನ್ ಇಲ್ಲ, ಒಂದು 4-5 ಸ್ಪೂನ್ ಅಂದ್ಕೊಳ್ಳಿ, ಅಷ್ಟು ಎಣ್ಣೆ ಸೇರಿಸ್ಕೊಂಡು 1 ಈರುಳ್ಳಿ ಹಾಗೂ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂದಮೇಲೆ ಮಾಮೂಲಿ ರೆಗ್ಯುಲರ್ ಏನು ಒಗ್ಗರಣೆಗೆ ಹಾಕ್ತೀವಲ್ಲ ಆ ಥರ ಹಾಕ್ಕೊಂಡು, ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಂಡು ಎಣ್ಣೆಲಿ ಸ್ವಲ್ಪ ಹುರ್ಕೊಳ್ಳಿ. ಆ ಮಸಾಲೆ ಇದೆಲ್ಲ ಹೋಗುತ್ತೆ, ಸ್ಮೆಲ್ಲೆಲ್ಲ. ಅದಾದಮೇಲೆ ನೀರಿಗೆ ನಾವು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನ ಜಾರೆಲ್ಲ ಏನು ಮಸಾಲೆ ಇರುತ್ತೆ ವೇಸ್ಟ್ ಮಾಡ್ದಿರಂಗೆ ಅದೇ ನೀರಲ್ಲಿ ತೊಳ್ಕೊಂಡು ಸೇರಿಸ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ಸಾರ್ದು ಸ್ವಲ್ಪ ತೆಳ್ಳಗಿದ್ರೆ ಬಸ್ಸಾರು ಆಮೇಲೆ ಕುದಿಸ್ತಾ ಗಟ್ಟಿಯಾಗತ್ತೆ. ಹಾಗಾಗಿ ಏನು ಸೊಪ್ಪು ಬೇಯಿಸ್ಕೊಂಡಿದ್ದೀವಲ್ಲ ನೀರು, ಅದು ಪೂರ್ತಿ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮಗೆ. ಈ ಕಡೆ ಇನ್ನೊಂದು ಕಡೆ ನಾವು ಏನು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಿಂಡಿ ಚೆನ್ನಾಗಿ ನೀರಿಲ್ದಂಗೆ ತೆಗೆದಿಟ್ಕೋಬೇಕು. ಆವಾಗ ನಾವು ಒಗ್ಗರಣೆ ಹಾಕಿದ್ರೆ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ. ಆದಷ್ಟು ನೀರಿಲ್ದಿದ್ದಂಗೆ ಈ ಥರ 2 ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ಹಿಂಡ್ಬಿಟ್ಟು ಎಲ್ಲ ನೀರೆಲ್ಲ ತೆಗೆದು ಇಟ್ಕೊಳ್ಳಿ. ಆಮೇಲೆ ಸೆಪರೇಟಾಗಿ ಸೊಪ್ಪಿಗೆ ಒಗ್ಗರಣೆ ಮಾಡೋದು ತೋರಿಸ್ತೀನಿ. ಈಗೇನು ಮಿಕ್ಕಿದ್ದ ನೀರನ್ನು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ, ಅದು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೋತಾ ಇದ್ದೀನಿ.
ಮತ್ತು ಇನ್ನೊಂದೇನೆಂದರೆ ಸೊಪ್ಪು ಬೇಯಿಸೋವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಮತ್ತು ಅದೇ ನೀರಲ್ಲಿ ಉಪ್ಪಿರೋದ್ರಿಂದ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಸಾರು. ಆವಾಗ ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಈ ರೀತಿ ಕುದಿ ಬರಬೇಕು. ಈ ರೀತಿ ಕುದಿ ಬಂದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬಿಟ್ಟು ನೀವು ಆಫ್ ಮಾಡ್ಬೋದು. ಈಗ ಇದು ಸೊಪ್ಪು ಒಗ್ಗರಣೆಗೆ ಇನ್ನೊಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಬಿಸಿಯಾದ್ಮೇಲೆ ಸಾಸಿವೆ ಹಾಕಿ ಚಿಟಪಟ ಅಂದಮೇಲೆ ಮಾಮೂಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀವಿ ಇಲ್ಲಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು. ನಾವು ಸಾಮಾನ್ಯ ಸ್ವಲ್ಪ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯೇ ಬಳಸ್ತೀವಿ. ಹಾಗಾಗಿ ಒಂದು ಈರುಳ್ಳಿ, ಒಂದು 5-6 ಒಣಮೆಣ್ಸಿನ್ಕಾಯಿನ ಇಲ್ಲಿ ಬಳಸ್ಕೊಂಡಿದ್ದೀವಿ. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಈರುಳ್ಳಿ ಎಲ್ಲ ಒಂಥರ ಚೆನ್ನಾಗಿರುತ್ತೆ ತಿನ್ನೋವಾಗ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀವಿ ಇಲ್ಲಿ. ಫ್ರೀಝರಲ್ಲಿ ಇಟ್ಟಿದ್ರಿಂದ ಸ್ವಲ್ಪ ಗಟ್ಟಿ ಇದೆ. ಅದಾದಮೇಲೆ ಸರಿ ಹೋಗುತ್ತೆ. ಸ್ವಲ್ಪ ಚೆನ್ನಾಗಿ ಕಾಯಿ ತುರಿ ಎಲ್ಲ ಹಾಕ್ಕೊಂಡ್ರೆ ಸೊಪ್ಪು ಒಗ್ಗರಣೆಯಲ್ಲಿ ತಿನ್ನೋವಾಗ ಈರುಳ್ಳಿ ಕಾಯಿ ತುರಿ ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ನೀರು ತೆಗೆದಿಟ್ಕೊಂಡಿದ್ವಲ್ಲ ಅದು ಸೊಪ್ಪನ್ನೆಲ್ಲ ನೀಟಾಗಿ ಸೇರಿಸ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿ ಆಗಲಿ. ಬೆಂದಿರುತ್ತೆ, ಹಾಗಾಗಿ ಏನು ಜಾಸ್ತಿ ಹೊತ್ತು ಇದು ಮಾಡೋದು ಬೇಡ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಆದರೆ ಸಾಕು. ಸೊ ಇದು ನನ್ನ ಮಗನಿಗೆ ಇವತ್ತಿನ ಊಟ. ಪ್ರೋಟೀನ್ಗೆ ಎಗ್ ಇದೆ, ಮತ್ತು ಹಾಗೆ ಫೈಬರ್ಗೆ ಸೊಪ್ಪು, ಕಾರ್ಬೋಹೈಡ್ರೇಟ್ಸ್ಗೆ ರೈಸ್, ಸಾಂಬಾರು, ಹಾಗೆ ತರಕಾರಿ ಇನ್ಕ್ಲೂಡ್ ಮಾಡಬೇಕು ಅಂದರೆ ಸೌತೆಕಾಯಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ಥರ ಬ್ಯಾಲೆನ್ಸ್ಡ್ ಊಟ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು ಅವ್ರ ಬೆಳವಣಿಗೆಗೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.